ರಾಜ್ಯ ಹಾಗೆ ರಾಷ್ಟ್ರದ ಹಲವೆಡೆ ಮುಂಗಾರು ಮಳೆಯ ಆರ್ಭಟ ಜೋರಾಗಿದೆ. ಮುಂಗಾರು ಮಳೆಯ ಆರ್ಭಟದಿಂದ ಹಲವೆಡೆ ಅವಾಂತರಗಳೂ ಕೂಡ ಸಂಭವಿಸಿದ್ದಾವೆ. ಉತ್ತರಾಖಂಡ್ ರಾಜ್ಯದ ಅಲಕಾನಂದ ನದಿಗೆ ಟೂರಿಸ್ಟ್ ಬಸ್ ಒಂದು ಉರುಳಿ ಬಿದ್ದಂತಹ ಪರಿಣಾಮ 3 ಪ್ರಾಣ ಕಳ್ಕೊಂಡಿದ್ದಾರೆ. 8 ಮಂದಿ ಪ್ರಯಾಣಿಕರು ನಾಪತ್ತೆಯಾಗಿದ್ದಾರೆ. ಉತ್ತರಾಖಂಡ್ ರಾಜ್ಯದ ರುದ್ರಪ್ರಯಾಗ್ನಲ್ಲಾಗಿರುವಂತಹ ಘಟನೆ ಇದು. ರಸ್ತೆಯಲ್ಲಿ ಟ್ರಕ್ ಡಿಕ್ಕಿ ಹೊಡೆದಂತಹ ನಂತರದಲ್ಲಿ ಬಸ್ ಏಕಾಏಕಿ ಅಲಕ್ನಂದಾ ನದಿಗೆ ಉರುಳಿ ಬಿಟ್ಟಿದೆ. ಮಳೆಗೆ ಧುಮ್ಮಿಕ್ಕಿ ಹರಿತಾ ಇದೆ ಅಲಕ್ನಂದಾ ನದಿ. ಎಸ್ಡಿಆರ್ಎಫ್ ತಂಡ ಡ್ರೈವರ್ ಸೇರಿ 7 ಜನರನ್ನ ರಕ್ಷಣೆ ಮಾಡಿದೆ. ನಾಪತ್ತೆಯಾಗಿರುವವರಿಗಾಗಿ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ. ಇನ್ನು ಬಸ್ನಲ್ಲಿದ್ದವರೆಲ್ಲರೂ ಕೂಡ ಗುಜರಾತ್ ಹಾಗೆ ರಾಜಸ್ಥಾನ ಮೂಲದವರು ಅನ್ನುವಂತ ಮಾಹಿತಿ. ಕೇದಾರನಾಥ ಯಾತ್ರೆಗೆ ಅಂತ ಹೇಳಿ ತೆರಳ್ತಾ ಇದ್ರು. ಹಾಗೆ ತೆರಳ್ತಾ ಇದ್ದಂತಹ ಸಂದರ್ಭದಲ್ಲೇ ಏಕಾಏಕಿ ಇಂಥದ್ದೊಂದು ದುರ್ಘಟನೆ ಸಂಭವಿಸಿರೋದು. बस गाड़ी थी बस अरे बहादुर तो साइड से निकल गई वो काम करेगा ना वहाँ जान दे मूड ಇನ್ನು ಉತ್ತರಾಖಂಡ್ನಲ್ಲಿ ಮಳೆಯ ಆರ್ಭಟಕ್ಕೆ ಮತ್ತೊಂದು ಅವಘಡ ಸಂಭವಿಸಿದೆ. ಏಕಾಏಕಿ ಕಾಲುವೆಗೆ ಬಿದ್ದುಬಿಟ್ಟಿದೆ ಕಾರ್. ಕಾಲುವೆಗೆ ಕಾರ್ ಬಿದ್ದಂತಹ ಪರಿಣಾಮ ಕಾರ್ನಲ್ಲಿದ್ದಂತಹ 4 ಜನ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಉತ್ತರಾಖಂಡ್ನ ಹಲ್ದ್ವಾನಿಯಲ್ಲಾಗಿರುವಂತಹ ದುರಂತ ಇದು. ಕಾರ್ನಲ್ಲಿದ್ದಂತಹ 7 ಮಂದಿಯ ಪೈಕಿ 3 ಬಚಾವಾಗಿದ್ದಾರೆ. ಗಾಯಾಳುಗಳನ್ನು ಸದ್ಯ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಉತ್ತರಾಖಂಡ್ನಲ್ಲಿ ಮಳೆಯ ಆರ್ಭಟಕ್ಕೆ ಸಾಲು ಸಾಲು ಅವಘಡಗಳು ಸಂಭವಿಸಿದ್ದಾವೆ. ಇವತ್ತು ಒಂದು ಕಡೆಗೆ ರುದ್ರಪ್ರಯಾಗ್ನ ಗೋಲ್ತಿರ್ ಪ್ರದೇಶದಲ್ಲಿ ಸುಮಾರು 200 ಅಡಿ ಆಳದಲ್ಲಿ ಪ್ರಪಾತದಲ್ಲಿ ಹರಿತಾ ಇರುವಂತಹ ಅಲಕ್ನಂದಾ ನದಿಗೆ ಬಸ್ಸೊಂದು ಉರುಳಿ ಬಿದ್ದಿದ್ರೆ, ಮತ್ತೊಂದು ಕಡೆ ಕಾರೊಂದು ಕಾಲುವೆಗೆ ಬಿದ್ದಂತಹ ಪರಿಣಾಮ ಇಲ್ಲೂ ಕೂಡ 4 ಜನ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಅಲ್ಲಿ 3 ಜನ ಜೀವವನ್ನ ಬಿಟ್ಟಿದ್ದಾರೆ. ಮತ್ತಷ್ಟು ಮಂದಿ ನಾಪತ್ತೆಯಾಗಿದ್ದಾರೆ. ಅವರಿಗಾಗಿ ಅಲಕ್ನಂದಾ ನದಿಯಲ್ಲಿ ಶೋಧ ಕಾರ್ಯ ನಡೀತಾ ಇದೆ. ಈ ಕಾಲುವೆಗೆ ಕಾರು ಬಿದ್ದಂತಹ ಪ್ರಕರಣ ಏನಿದೆ, ರಾಕೇಶ್ ರಾಥೋಡ್ ಅನ್ನುವರ ಪತ್ನಿ ರಮಾದೇವಿ ಅನ್ನೋರು ಗಂಡು ಮಗುವಿಗೆ ಜನ್ಮ ಕೊಟ್ಟಿದ್ರು. ಅದು ಕೂಡ ಮದುವೆಯಾಗಿ 7 ವರ್ಷಗಳ ಬಳಿಕ. ಆ ಖುಷಿನಲ್ಲಿ ಕುಟುಂಬಸ್ಥರಿದ್ರು. ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದೆ. ಮನೆಗೆ ಹೊಸ ಅತಿಥಿಯನ್ನ ಸ್ವಾಗತಿಸುವಂತಹ ಸಂಭ್ರಮದಲ್ಲಿ ಇಡೀ ಕುಟುಂಬ ಇತ್ತು. ಆ ಖುಷಿಯಲ್ಲೇ ಕಾರ್ನಲ್ಲಿ ಮನೆ ಕಡೆ ಬರ್ತಾ ಇದ್ರು. ಆ ಸಂದರ್ಭದಲ್ಲೇ ದುರಂತ ಸಂಭವಿಸಿಬಿಟ್ಟಿದೆ. ತಿರುವಿನಲ್ಲಿ ನಿಯಂತ್ರಣವನ್ನ ಕಳ್ಕೊಂಡಂತಹ ಕಾರ್ ಅಗ್ನಿಶಾಮಕ ಠಾಣೆಯ ಬಳಿಯೇ ಇದ್ದಂತಹ ಕಾಲುವೆಗೆ ಬಿದ್ದುಬಿಟ್ಟಿದೆ. ರಕ್ಷಣಾ ಕಾರ್ಯಾಚರಣೆ ನಡೆಸುವಷ್ಟರಲ್ಲಿ ಕಾರ್ನಲ್ಲಿದ್ದಂತಹ 7 ಮಂದಿಯಲ್ಲಿ 4 ಜನ ಪ್ರಾಣವನ್ನ ಕಳ್ಕೊಂಡ್ಬಿಟ್ಟಿದ್ದಾರೆ. ಮಗುವಿನ ತಾಯಿ, ಚಿಕ್ಕಪ್ಪ ಹಾಗೆ ಕಾರ್ ಚಾಲಕ, ಈ 3 ಜನರನ್ನ ರಕ್ಷಣೆ ಮಾಡಲಾಗಿದೆ. ಅವರನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಇನ್ನು ಹಿಮಾಚಲ ಪ್ರದೇಶದಾದ್ಯಂತ ಭಾರೀ ಮೇಘ ಸ್ಫೋಟ. ಮಳೆಯ ಅಬ್ಬರಕ್ಕೆ ಹಿಮದ ನಾಡು ಕೂಡ ಅಲ್ಲೋಲ ಕಲ್ಲೋಲವಾಗುತ್ತಿದೆ. ಜಿಬಿ, ಸೈಂಜ್, ತೀರ್ಥನ್ ಪ್ರದೇಶಗಳಿಗೆ ಭಾರೀ ಹಾನಿಯಾಗಿದೆ. ಪ್ರವಾಹ ಪರಿಸ್ಥಿತಿ ನಿರ್ಮಾಣ ಆಗುತ್ತಿದೆ.
ಮನೂನಿ ಖಾಡ್ ಕಣಿವೆಯಲ್ಲಿ ಪ್ರವಾಹದ ಭೀತಿ ಶುರುವಾಗ್ಬಿಟ್ಟಿದೆ. ವ್ಯಾಸ್ ನದಿ ತೀರದಿಂದ ದೂರ ಇರುವಂತೆ ಸ್ಥಳೀಯ ಆಡಳಿತ ಸೂಚನೆಯನ್ನ ಕೊಟ್ಟಿದೆ. ಇನ್ನು ಕುಲುವಿನಲ್ಲಂತೂ ವರುಣನ ಆರ್ಭಟದಿಂದ ಜನರಿಗೆ ಸಂಕಷ್ಟ ಎದುರಾಗಿದೆ. ಅಕ್ಷರಶಃ ಕಂಪ್ಲೀಟ್ ಜಲಾವೃತವಾಗಿರುವಂತಹ ಕುಲುವಿನಲ್ಲಿ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ. मैं जाता हूँ जा रहे हैं तुम लोग वो प्राय मिल गया ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.